135 ಶಾಸಕರ ಬಲದಿಂದ ಆಯ್ಕೆಯಾದ ಸರ್ಕಾರ. ಆ ಸರ್ಕಾರದ ಮುಖ್ಯಸ್ಥರಾದ ಸಿದ್ದರಾಮಯ್ಯನವರು ಇವತ್ತು ಎಂತಹ ಪರಿಸ್ಥಿತಿಯಲ್ಲಿದ್ದಾರೆ ಅಂದ್ರೆ ದೆಹಲಿಗೆ ಹೋಗಿದ್ದಾರೆ. ದೆಹಲಿಯಲ್ಲಿ ಹೈಕಮಾಂಡ್ ನಾಯಕರ ಮುಂದೆ ಈ ಮೂಡ ವಿಚಾರವನ್ನ ಪ್ರಸ್ತಾಪ ಮಾಡ್ತಿದ್ದಾರೆ ಅನ್ನೋ ಮಾಹಿತಿ ಇದೀಗ ಡಿ.ಕೆ. ಶಿವಕುಮಾರ್ ಅವರು ಮಾತನಾಡ್ತಿದ್ದಾರೆ. ಚರ್ಚೆ ಪ್ರಾರಂಭ ಮಾಡ್ಲಿಕ್ಕೆ ಮುಂಚೆ ಲೈವ್ ರಿಯಾಕ್ಷನ್ ದೆಹಲಿಯಿಂದ ನಿಮ್ಮ ಮುಂದೆ. Is the senior most leader of this country in the Congress party with the biggest, largest state. They want to destabilize it. The Congress party will not allow for this. ಇವತ್ತು ನಾವು I can also speak in Kannadiga, but I will let him speak today. ಇವತ್ತು ನಾವು ನಮ್ಮ AICC ಅಧ್ಯಕ್ಷರಾದಂಥ ಮಲ್ಲಿಕಾರ್ಜುನ್ ಖರ್ಗೆ ಸಾಹೇಬರು, ರಾಹುಲ್ ಗಾಂಧಿ ಸಾಹೇಬರು, ನಮ್ಮ ಇಬ್ಬರು ಜನರಲ್ ಸೆಕ್ರೆಟರಿಗಳು, ಜನರಲ್ ಸೆಕ್ರೆಟರಿ ಆರ್ಗನೈಸೇಷನ್ ಮತ್ತು ಸುರ್ಜೇವಾಲಾ ಅವರು, ನಾನು ಮುಖ್ಯಮಂತ್ರಿಗಳು ಒಂದು ಸಭೆಯನ್ನು ನಡೆಸಿದ್ದು. ಎಲ್ಲ ವಿಚಾರವನ್ನು ಕೂಡ ಅವ್ರಿಗೆ ಮಂದಟ್ಟು ನಾವು ಮಾಡಿಕೊಟ್ಟಿದ್ದೇವೆ, ಏನು ವಾಸ್ತವಾಂಶ ನಡೀತಾ ಇದೆ ಅಂತೇಳಿ. ಇವತ್ತು ಏನು ನಮ್ಮ ಸರ್ಕಾರವನ್ನು ಗವರ್ನರ್ ಮುಖಾಂತರ ಅಭದ್ರಗೊಳಿಸಲು ಏನು ಒಂದು ಪ್ರಯತ್ನ ನಡೀತಾ ಇದೆ, ಇದು ಮುಖ್ಯಮಂತ್ರಿಗಳ ವಿರುದ್ಧ ಮಾತ್ರ ಅಲ್ಲ, ಇದು ಬಡವರಿಗೋಸ್ಕರ ನಾವು ಏನು ಈ 5 ಗ್ಯಾರಂಟಿಗಳನ್ನು ಕೊಡ್ತಾ ಇದ್ದೇವೆ. ಒಂದು ಉತ್ತಮವಾದಂತಹ ಸರ್ಕಾರ ನಡೀತಾ ಇದೆ. ಇಡೀ ರಾಷ್ಟ್ರದಲ್ಲೇ ಒಂದು ದೊಡ್ಡ ಸರ್ಕಾರ ಕಾಂಗ್ರೆಸ್ನ ಸರ್ಕಾರ ಇದೆ. ಅದನ್ನು ಡಿಸ್ಟೆಬಿಲೈಸ್ ಮಾಡಲಿಕ್ಕೆ ಒಂದು ದೊಡ್ಡ ಪ್ರಯತ್ನ ನಡೀತಾ ಇದೆ. ಆ ವಿಚಾರವಾಗಿ ಮಂದಟ್ಟನ್ನು ನಾವು ಮಾಡಿದ್ದೇವೆ. ಇಡೀ ಪಕ್ಷ ಮಲ್ಲಿಕಾರ್ಜುನ್ ಖರ್ಗೆ ಅವರ ಮುಖಂಡತ್ವದಲ್ಲಿ, ರಾಹುಲ್ ಗಾಂಧಿ ಅವರ ನಾಯಕತ್ವದಲ್ಲಿ ಒಗ್ಗಟ್ಟಿನಿಂದ ನಮ್ಮ ಜೊತೆ ಇದೆ ವ್ಯಕ್ತಪಡಿಸಿದೆ. ಮುಂದಕ್ಕೆ ಧೈರ್ಯವಾಗಿ ನೀವು ಹೋರಾಟವನ್ನು ಮಾಡಿ ಬಡವರಿಗೋಸ್ಕರ ನೀವು ಸೇವೆಯನ್ನು ಮಾಡಿ ಅಂತೇಳಿ ನಮಗೆ ಅಭಯವನ್ನು ಕೊಟ್ಟು ನಮಗೆ ಕಳಿಸ್ಕೊಟ್ಟಿದ್ದಾರೆ. ಅನೇಕ ಕಾರ್ಯಕ್ರಮಗಳು ಕೂಡ ಅವರು ರೂಪಿಸಿಕೊಟ್ಟಿದ್ದಾರೆ. ಅದರಂತೆ ನಾವು ಮುಂದಕ್ಕೆ ಕರ್ನಾಟಕಕ್ಕೆ ಹೋಗಿ ನಮ್ಮ ಕಾರ್ಯಕ್ರಮಗಳನ್ನು ನಾವು ರೂಪಿಸ್ತೇವೆ. ಇಡೀ ಪಕ್ಷ ಮತ್ತು ರಾಷ್ಟ್ರ ಪಕ್ಷ ಮತ್ತು ರಾಜ್ಯ ಪಕ್ಷ ಒಗ್ಗಟ್ಟಿನಿಂದ ರಾಜ್ಯದ ಮುಖ್ಯಮಂತ್ರಿಗಳ ಜೊತೆಲಿ ಇದ್ದಾರೆ ಅನ್ನೋ ಮಾತನ್ನ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ನಾನು ಬಯಸ್ತೇನೆ. ನಮಸ್ಕಾರ. 29ನೇ ತಾರೀಕಿನಂದು ಏನಾದರೂ ಪ್ರಾಸಿಕ್ಯೂಷನ್ಗೆ ಅನುಮತಿ ಕೋರ್ಟ್ ಕೊಟ್ಟಿದ್ದೇ ಆದ್ರೆ ಮುಂದಿನ ಕಾಂಗ್ರೆಸ್ ನಾಯಕರ ನಡೆ ಏನಿರುತ್ತೆ ಅಂತ ನೋಡಪ್ಪ, ಕಾನೂನಲ್ಲಿ ನಮಗೆ ರಕ್ಷಣೆ ಇದೆ, ಕಾನೂನು ಗೌರವ ಇದೆ. ಪ್ರಾಸಿಕ್ಯೂಷನ್ ಕೊಡುವಂಥದ್ದು ಕಾನೂನಲ್ಲಿ ಅಸಂಬದ್ಧ ಇಲ್ಲ, ಸಂವಿಧಾನ ವಿರುದ್ಧವಾಗಿದೆ. ಯಾವ ಕಾರಣಕ್ಕೂ ಗವರ್ನರ್ ಅವರೇ ಅದನ್ನ ಮನಗಂಡು ವಾಪಸ್ ತಗೊಳ್ಳುವಂತ ಪರಿಸ್ಥಿತಿ ನಿರ್ಮಾಣ ಆಗ್ತದೆ. ಈಗ ರಾಷ್ಟ್ರಪತಿಗಳಿಗೆ ಏನಾದರೂ ಮನವಿಯನ್ನು ಕೊಡುವಂತ ಟೈಮ್ ರಾಜ್ಯಪಾಲರ ವಿರುದ್ಧ ಯಾವ ರೀತಿ ಹೋರಾಟ? I think we've said everything. ನೀವು ಹೇಳಿ ಸರ್. I only want to add to what my senior colleague and PCC president said. The order, my friend, of the governor granting sanction is constitutionally wrong, legally untenable, politically a harakiri of the law and the constitution, and we will fight it both in the court of the law as also court of the people. Court of the people has already decided by giving us a full mandate. The court of the people of Karnataka is with us. We have full faith in the Constitution of India, and we believe that the law is on our side, and the Honorable High Court, and if necessary a higher court, will decide appropriately, and Satyamev Jayate will take place. Sir, is there any option to meet a president, give a memorandum? We will tell you all options are open, including meeting the President of India. All options are open. Sir, ನೀವು ಮಾಡಿ ಸರ್. Sir, you can come here. ನೀವು ಸೆಂಟರ್ ಬರಬೇಕು ಸರ್. ಕನ್ನಡದಲ್ಲೇ ಹೇಳಿ ಏನು? ಇಲ್ಲ. I would like to thank the High Command, particularly Mr. Mallikarjun Kharge ji and Rahul ji, and also Venugopal ji and Surjewala ji, who are participated in the discussion. As Shivkumar told, that we have explained the development and the situation in Karnataka and what the partisan attitude taken by the governor of Karnataka and giving sanction to prosecute me, and it has been challenged and it is before the court. I do not want to tell much about it. And it is coming up on 29th. See, we believe in courts. We believe in courts. We believe in law of the land. See,
we hope that the law definitely, because the decision taken by the governor is unconstitutional and illegal. Therefore, we can get the justice at the hands of the courts. I thank once again the High Command, particularly Mr. Mallikarjun Kharge, Mr. Venugopal, Mr. Rahul Gandhi ji, Mr. Surjewala ji. ಸರ್ ಕನ್ನಡದಲ್ಲಿ ಒಂದು ಹೇಳಿ ಆಯ್ತು ಹೇಳತ್ತೆ ಎಲ್ರಿಗೂ ಎಲ್ಲ ಕನ್ನಡದಲ್ಲಿ ಹೇಳಿದಾರಲ್ಲ. ಸರ್, ಈಗ ಸುರ್ಜೇವಾಲಾ ಅವರೇ ಕನ್ನಡದಲ್ಲಿ ಮಾತಾಡ್ತಾರೆ, ಯಾಕಂದ್ರೆ ನೀವು ಕನ್ನಡದಲ್ಲಿ ಮಾತಾಡಬೇಕು ಸ್ವಲ್ಪ. In the Congress party with the biggest, largest state, they want to destabilize it. The Congress party will not allow for this. ಸರ್ ಕನ್ನಡದಲ್ಲೂ ಮಾತಾಡಿ, ಸರ್ ಕನ್ನಡದಲ್ಲೂ ಮಾತಾಡಿ. ಇವತ್ತು ನಾವು I can also speak in Kannadiga, I think. But I will let him speak today. ಇವತ್ತು ನಾವು ನಮ್ಮ AICC ಅಧ್ಯಕ್ಷರಂತ ಮಲ್ಲಿಕಾರ್ಜುನ್ ಖರ್ಗೆ ಸಾಹೇಬರು, ರಾಹುಲ್ ಗಾಂಧಿ ಸಾಹೇಬರು, ನಮ್ಮ ಇಬ್ಬರು ಜನರಲ್ ಸೆಕ್ರೆಟರಿಗಳು, ಜನರಲ್ ಸೆಕ್ರೆಟರಿ ಆರ್ಗನೈಸೇಷನ್ ಮತ್ತು ಸುರ್ಜೇವಾಲಾ ಅವರು, ನಾನು ಮುಖ್ಯಮಂತ್ರಿಗಳು ಒಂದು ಸಭೆಯನ್ನು ನಡೆಸಿದ್ದು ಎಲ್ಲ ವಿಚಾರವನ್ನು ಕೂಡ ಅವ್ರಿಗೆ ಮಂದಟ್ಟು ನಾವು ಮಾಡಿಕೊಟ್ಟಿದ್ದೇವೆ. ಏನು ವಾಸ್ತವಾಂಶ ನಡೀತಾ ಇದೆ ಅಂತೇಳಿ ಇವತ್ತು ಏನು ನಮ್ಮ ಸರ್ಕಾರವನ್ನು ಗವರ್ನರ್ ಮುಖಾಂತರ ಅಭದ್ರಗೊಳಿಸಲು ಏನು ಒಂದು ಪ್ರಯತ್ನ ನಡೀತಾ ಇದೆ, ಇದು ಮುಖ್ಯಮಂತ್ರಿಗಳ ವಿರುದ್ಧ ಮಾತ್ರ ಅಲ್ಲ, ಇದು ಬಡವರಿಗೋಸ್ಕರ ನಾವು ಏನು ಈ 5 ಗ್ಯಾರಂಟಿಗಳನ್ನು ಕೊಡ್ತಾ ಇದ್ದೇವೆ. ಒಂದು ಉತ್ತಮವಾದಂತಹ ಸರ್ಕಾರ ನಡೀತಾ ಇದೆ. ಇಡೀ ರಾಷ್ಟ್ರದಲ್ಲೇ ಒಂದು ದೊಡ್ಡ ಸರ್ಕಾರ ಕಾಂಗ್ರೆಸ್ನ ಸರ್ಕಾರ ಇದೆ. ಅದನ್ನು ಡಿಸ್ಟೆಬಿಲೈಸ್ ಮಾಡಲಿಕ್ಕೆ ಒಂದು ದೊಡ್ಡ ಪ್ರಯತ್ನ ನಡೀತಾ ಇದೆ. ಆ ವಿಚಾರವಾಗಿ ಮಂದಟ್ಟನ್ನು ನಾವು ಮಾಡಿದ್ದೇವೆ. ಇಡೀ ಪಕ್ಷ ಮಲ್ಲಿಕಾರ್ಜುನ್ ಖರ್ಗೆ ಅವರ ಮುಖಂಡತ್ವದಲ್ಲಿ, ರಾಹುಲ್ ಗಾಂಧಿ ಅವರ ನಾಯಕತ್ವದಲ್ಲಿ ಒಗ್ಗಟ್ಟಿನಿಂದ ನಮ್ಮ ಜೊತೆ ಇದೆ, ವ್ಯಕ್ತಪಡಿಸಿದೆ. ಮುಂದಕ್ಕೆ ಧೈರ್ಯವಾಗಿ ನೀವು ಹೋರಾಟವನ್ನು ಮಾಡಿ ಬಡವರಿಗೋಸ್ಕರ ನೀವು ಸೇವೆಯನ್ನು ಮಾಡಿ ಅಂತೇಳಿ ನಮಗೆ ಅಭಯವನ್ನು ಕೊಟ್ಟು ನಮಗೆ ಕಳಿಸ್ಕೊಟ್ಟಿದ್ದಾರೆ. ಅನೇಕ ಕಾರ್ಯಕ್ರಮಗಳು ಕೂಡ ಅವರು ರೂಪಿಸಿಕೊಟ್ಟಿದ್ದಾರೆ. ಅದರಂತೆ ನಾವು ಮುಂದಕ್ಕೆ ಕರ್ನಾಟಕಕ್ಕೆ ಹೋಗಿ ನಮ್ಮ ಕಾರ್ಯಕ್ರಮಗಳನ್ನು ನಾವು ರೂಪಿಸ್ತೇವೆ. ಇಡೀ ಪಕ್ಷ ಮತ್ತು ರಾಷ್ಟ್ರ ಪಕ್ಷ ಮತ್ತು ರಾಜ್ಯ ಪಕ್ಷ ಒಗ್ಗಟ್ಟಿನಿಂದ ರಾಜ್ಯದ ಮುಖ್ಯಮಂತ್ರಿಗಳ ಜೊತೆಲಿ ಇದ್ದಾರೆ ಅನ್ನೋ ಮಾತನ್ನ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ನಾನು ಬಯಸ್ತೇನೆ. ಸರ್, ಈಗ 29ನೇ ತಾರೀಕಿನಂದು ಏನಾದರೂ ಪ್ರಾಸಿಕ್ಯೂಷನ್ಗೆ ಅನುಮತಿ ಕೋರ್ಟ್ ಕೊಟ್ಟಿದ್ದೇ ಆದ್ರೆ ಮುಂದಿನ ಕಾಂಗ್ರೆಸ್ ನಾಯಕರ ನಡೆ ಏನಿರುತ್ತೆ ಅಂತ ನೋಡಪ್ಪ, ಕಾನೂನಲ್ಲಿ ನಮಗೆ ರಕ್ಷಣೆ ಇದೆ, ಕಾನೂನು ಗೌರವ ಇದೆ. ಪ್ರಾಸಿಕ್ಯೂಷನ್ ಕೊಡುವಂಥದ್ದು ಕಾನೂನಲ್ಲಿ ಅಸಂಬದ್ಧ ಇಲ್ಲ, ಸಂವಿಧಾನ ವಿರುದ್ಧವಾಗಿದೆ. ಯಾವ ಕಾರಣಕ್ಕೂ ಗವರ್ನರ್ ಅವರೇ ಅದನ್ನ ಮನಗಂಡು ವಾಪಸ್ ತಗೊಳ್ಳುವಂತ ಪರಿಸ್ಥಿತಿ ನಿರ್ಮಾಣ ಆಗ್ತದೆ. ಸರ್, ಈಗ ರಾಷ್ಟ್ರಪತಿಗಳಿಗೆ ಏನಾದರೂ ಮನವಿಯನ್ನು ಕೊಡುವಂತ ಟೈಮ್ ರಾಜ್ಯಪಾಲರ ವಿರುದ್ಧ ಯಾವ ರೀತಿ ಹೋರಾಟ? I think we've said everything. ನಾನು everything. ನೀವು ಹೇಳಿ ಸರ್. I only want to add to what my senior colleague and PCC president said. The order, my friend, of the governor granting sanction is constitutionally wrong, legally untenable, politically a harakiri of the law and the constitution, and we will fight it both in the court of the law as also court of the people. Court of the people has already decided by giving us a full mandate. The court of the people of Karnataka is with us. We have full faith in the Constitution of India, and we believe that the law is on our side, and the Honorable High Court, and if necessary a higher court, will decide appropriately, and Satyamev Jayate will take place. Sir, is there any option to meet a president, give a memorandum? We will tell you all options are open, including meeting the President of India. All options are open. ನೀವು ಮಾಡಿ ಸರ್. Sir, you can come here. ನೀವು ಕಂಡ್ರೆ ಬರ್ಬೇಕು ಸರ್. ಕನ್ನಡದಲ್ಲೇ ಹೇಳಿ ಏನು. ಇಲ್ಲ. I would like to thank the High Command, particularly Mr. Mallikarjun Kharge ji and Rahul ji, and also Venugopal ji and Surjewala ji, who are participated in the discussion. As Shivkumar told, that we have explained the development and the situation in Karnataka and what the partisan attitude taken by the governor of Karnataka and giving sanction
to prosecute me, and it has been challenged and before the court. I do not want to tell much about it. And it is coming up on 29th. See, we believe in courts. We believe in courts. We believe in law of the land. See, we hope that the law definitely, because the decision taken by the governor is unconstitutional and illegal. Therefore, we can get the justice at the hands of the courts. I thank once again the High Command, particularly Mr. Mallikarjun Kharge, Mr. Venugopal, Mr. Rahul Gandhi ji, Mr. Surjewala ji. ಸರ್ ಕನ್ನಡದಲ್ಲಿ ಒಂದು ಹೇಳಿ ಆಯ್ತು, ಹೇಳತ್ತೆ ಎಲ್ರಿಗೂ ಎಲ್ಲ ಕನ್ನಡದಲ್ಲಿ ಸರ್. ಈಗ ಸುರ್ಜೇವಾಲ ಅವರೇ ಕನ್ನಡದಲ್ಲಿ ಮಾತಾಡಕ್ಕೆ ನೀವು ಕನ್ನಡದಲ್ಲಿ ಮಾತಾಡಬೇಕು ಸ್ವಲ್ಪ.